ನಮಸ್ಕಾರ ಎಲ್ಲರಿಗೂ. ಜಿಪಿಎಸ್ಟಿಆರ್ ಮತ್ತು ಎಚ್ಎಸ್ಟಿಆರ್ನಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಜನರಲ್ ಕನ್ನಡ ಪೇಪರ್ ಅನ್ನ ಕಾನ್ಫಿಡೆನ್ಸ್ನಿಂದ ಎದುರಿಸೋದು ಹೇಗೆ ಅನ್ನೋದರ ಬಗ್ಗೆ ಒಂದು ಸೂಪರ್ ಸ್ಟ್ರಾಟಜಿಯನ್ನು ನೋಡೋಣ ಬನ್ನಿ. ಇವತ್ತು ಎಕ್ಸಾಮ್ನಲ್ಲಿ ಪದೇ ಪದೇ ಬರೋ ಇಂಪಾರ್ಟೆಂಟ್ ಕ್ವೆಶ್ಚನ್ ಪ್ಯಾಟರ್ನ್ಸ್ ಯಾವುದು ಅಂತ ತಿಳ್ಕೊಂಡು ಗೆಲುವಿಗೆ ದಾರಿ ಮಾಡ್ಕೊಳ್ಳೋಣ. ಸರಿ, ಬನ್ನಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಪ್ರತಿಯೊಬ್ಬ ಆಸ್ಪಿರೆಂಟ್ ಮನಸ್ಸಲ್ಲೂ ಬರೋ ಮೊದಲ ಪ್ರಶ್ನೆ ಇದೆ ಅಲ್ವಾ, ಜನರಲ್ ಕನ್ನಡ ಪೇಪರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡೋದು ಹೇಗೆ ಅಂತೆ. ಈ ಪ್ರಶ್ನೆಗೆ ಬರೀ ಉತ್ತರ ಅಲ್ಲ, ಒಂದು ಕ್ಲಿಯರ್ ಕಟ್ ಪ್ಲಾನ್ ಮಾಡೋದು ನಮ್ಮ ಇವತ್ತಿನ ಉದ್ದೇಶ. ಎಕ್ಸಾಮ್ನ ಮೊದಲ ಚಾಲೆಂಜ್ ಎಲ್ಲಿ ಶುರು ಆಗುತ್ತೆ ಗೊತ್ತಾ? ವೊಕ್ಯಾಬ್ಲರಿ ಅಂದ್ರೆ ಶಬ್ದಕೋಶದಲ್ಲಿ. ಇಲ್ಲಿ ಜಸ್ಟ್ ವರ್ಡ್ ಮೀನಿಂಗ್ ಕೇಳಲ್ಲ, ಬದಲಾಗಿ ಒಂದೇ ಥರ ಕಾಣೋ, ಒಂದೇ ಥರ ಸೌಂಡ್ ಆಗೋ ಪದಗಳ ನಡುವಿನ ಸಣ್ಣ ವ್ಯತ್ಯಾಸವನ್ನೇ ಟೆಸ್ಟ್ ಮಾಡ್ತಾರೆ. ಇದು ನಮ್ಮ ಗಮನ ಮತ್ತು ನಿಖರತೆಯನ್ನ ಅಳೆಯೋ ಒಂದು ಸೆಕ್ಷನ್. ಇಲ್ಲಿ ನೋಡಿ, ಈ ಉದಾಹರಣೆ ಮುಸುಕು ಮತ್ತೆ ಮಸುಕು ಕೇಳೋಕೆ ಆಲ್ಮೋಸ್ಟ್ ಒಂದೇ ಥರ ಇದೆ ಅಲ್ವಾ, ಆದ್ರೆ ಮೀನಿಂಗ್ ನೋಡಿ ಕಂಪ್ಲೀಟ್ ಬೇರೆ. ಮುಸುಕು ಅಂದ್ರೆ ಹೊದಿಕೆ, ಮುಖಕ್ಕೆ ಹಾಕೋಣೋ ವೇಲ್. ಆದ್ರೆ ಮಸುಕು ಅಂದ್ರೆ ಅಸ್ಪಷ್ಟ, ಡೆಮ್, ಕ್ಲಿಯರ್ ಆಗಿ ಕಾಣಿಸ್ತಿರೋದು. ಈ ಥರದ ಸಣ್ಣ ವ್ಯತ್ಯಾಸಗಳನ್ನ ಗುರುತಿಸೋದೇ ಮಾರ್ಕ್ಸ್ ಗಳಿಸೋ ಮೊದಲ ಹೆಜ್ಜೆ. ಸರಿ, ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಫಾಸ್ಟಾಗಿ ನೋಡೋಣ ಬನ್ನಿ. ಎಕ್ಸಾಮ್ನಲ್ಲಿ ಪದದ ಮೂಲವನ್ನೂ ಕೇಳ್ತಾರೆ. ಯುದ್ಧ ಅನ್ನೋ ಪದ ಇದೆಯಲ್ಲ, ಇದು ಸಂಸ್ಕೃತದಿಂದ ಬಂದಿರೋದು, ಅದಕ್ಕೆ ಇದನ್ನ ತತ್ಸಮ ಪದ ಅಂತಾರೆ. ವೃಣ ಅಂದ್ರೆ ಗಾಯ, ದಿರಿಸು ಅಂದ್ರೆ ಉಡುಪು ಡ್ರೆಸ್, ಮೃಗಜಲ ಅಂದ್ರೆ ಬಿಸಿಲು ಕುದುರೆ ಅಂದ್ರೆ ಮಿರಾಜ್. ಸೊ ಒಂದು ಪದದ ಮೂಲ, ಇನ್ನೊಂದು ಅದರ ಕರೆಕ್ಟ್ ಮೀನಿಂಗ್, ಎರಡೂ ಇಂಪಾರ್ಟೆಂಟ್. ಓಕೆ, ಈಗ ಪದಗಳಿಂದ ಸಾಹಿತ್ಯದ ಕಡೆಗೆ ಹೋಗೋಣ. ಇದು ಕನ್ನಡ ಲಿಟ್ರೇಚರ್ ಬಗ್ಗೆ ನಮ್ಮ ನಾಲೆಜ್ ಎಷ್ಟು ಡೀಪ್ ಆಗಿದೆ ಅಂತ ಟೆಸ್ಟ್ ಮಾಡೋ ಸೆಕ್ಷನ್. ಫೇಮಸ್ ಬುಕ್ಸ್, ಅದನ್ನ ಬಡ್ದೋರು ಯಾರು, ಫೇಮಸ್ ಕೋಟ್ಸ್, ಇಂಥ ಪ್ರಶ್ನೆಗಳು ಇಲ್ಲಿ ತುಂಬಾನೇ ಕಾಮನ್. ಈ ಫೇಮಸ್ ವಚನ ಲೈನ್ ನೋಡಿ, ಕಾಗೆಯ ಮರಿ ಕೋಗಿಲೆ ಆಗಬಲ್ಲುದೆ. ನೆನ್ಪಿದ್ಯಾ ಯಾರು ಹೇಳಿದ್ದು ಅಂತ? ಎಕ್ಸಾಮ್ನಲ್ಲೂ ಹೀಗೇನೆ ತುಂಬ ಫೇಮಸ್ ಆಗಿರೋ ಲೈನ್ಸ್ ಕೊಟ್ಟು ಇದನ್ನು ಬರ್ದೋರು ಯಾರು ಅಂತ ಕೇಳ್ತಾರೆ. ಇದು ನಾವು ಎಷ್ಟರ ಮಟ್ಟಿಗೆ ಓದ್ಕೊಂಡಿದ್ದೇವೆ ಅಂತ ಪರೀಕ್ಷೆ ಮಾಡುತ್ತೆ. ಇದಕ್ಕೆ ಸರಿ ಉತ್ತರ ಅಮೊಗೆ ರಾಯಮ್ಮ. ಹೌದು, 12ನೇ ಶತಮಾನದ ವಚನಕಾರ್ತಿ. ಇದು ಅವರ ಫೇಮಸ್ ವಚನಗಳಲ್ಲಿ ಒಂದು. ಸೊ ಈ ಥರ ಇಂಪಾರ್ಟೆಂಟ್ ಲೈನ್ಸ್ ಮತ್ತೆ ಅದನ್ನು ಬರ್ದವರನ್ನ ನೆನ್ಪಿಟ್ಕೊಳ್ಳೋದು ಎಕ್ಸಾಮ್ಗೆ ತುಂಬಾನೇ ಮುಖ್ಯವಾದ ಸ್ಕಿಲ್. ಇನ್ನೊಂದಷ್ಟು ಇಂಪಾರ್ಟೆಂಟ್ ಬುಕ್ಸ್ ಮತ್ತೆ ಆಥರ್ಸ್ ಲಿಸ್ಟ್ ಇಲ್ಲಿದೆ ನೋಡಿ. ಮತ್ತೊಬ್ಬನ ಆತ್ಮಚರಿತ್ರ ಬರೆದಿದ್ದು ಎ.ಕೆ. ರಾಮಾನುಜನ್, ನನ್ನ ಬಯೋಗ್ರಫಿ ಬೀಚಿ ಅವರದು, ಹಾಗೆ ಲೀಲಾವತಿ ಪ್ರಬಂಧ ನೇಮಿಚಂದ್ರರ ಕೃತಿ. ಇವೆಲ್ಲ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಈ ಪ್ಯಾಟರ್ನಲ್ಲಿರೋ ಕ್ವೆಶ್ಚನ್ಸ್ ಖಂಡಿತ ರಿಪೀಟ್ ಆಗುತ್ತೆ. ಸರಿ, ಈಗ ಕನ್ನಡ ಪೇಪರ್ನ ಹಾರ್ಟ್ ಅಂತಾನೆ ಹೇಳ್ಬೋದು. ಆ ಭಾಗಕ್ಕೆ ಬಂದಿದ್ದೀವಿ. ಅದೇ ಗ್ರಾಮರ್, ಅದರಲ್ಲೂ ಸಂಧಿಗಳು. ಇದು ತುಂಬ ಕ್ರೂಷಿಯಲ್, ಚಾಲೆಂಜಿಂಗ್ ಕೂಡ. ಮಾರ್ಕ್ಸ್ ಜಾಸ್ತಿ ಬರೋದಿಲ್ಲೇ, ಹೋಗೋದಿಲ್ಲೇ. ಸಂಧಿ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಎರಡೂ ಪದಗಳು ಸೇರಿ ಒಂದಾಗುವಾಗ ಸೌಂಡ್ನಲ್ಲಿ ಆಗೋ ಚೇಂಜಸ್ನ ರೂಲ್ಸ್ ಅಷ್ಟೇ. ಎಕ್ಸಾಮ್ನಲ್ಲಿ ಒಂದು ಪದ ಕೊಟ್ಟು ಇದರಲ್ಲಿ ಯಾವ ಸಂಧಿ ಇದೆ ಅಂತ ಕಂಡುಹಿಡಿಯೋಕೆ ಹೇಳ್ತಾರೆ. ಇದನ್ನ ಬೈಹಾರ್ಡ್ ಹೊಡಿಯೋಕ್ಕಾಗಲ್ಲ, ಇದು ಪಕ್ಕಾ ಲಾಜಿಕ್ ಗೇಮ್. ಹಾಗಿದ್ರೆ ಬನ್ನಿ ಒಂದು ಚಿಕ್ಕ ಪ್ರಾಕ್ಟೀಸ್ ಮಾಡೋಣ. ಈ 4 ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕಂಡುಹಿಡಿಯಿರಿ. ಪದಗಳು ಹೆಗಲುಗೊಟ್ಟು, ಸಂತಸಬಟ್ಟು, ಉಂಡವನು, ತಿಳಿಗೋಳ. ಇದರಲ್ಲಿ ಆಡ್ ಒನ್ ಔಟ್ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಸರಿ, ಉತ್ತರ ನೋಡೋಣ. ಹೆಗಲುಗೊಟ್ಟು, ಸಂತಸಬಟ್ಟು, ತಿಳಿಗೊಳ್ ಈ 3 ಆದೇಶ ಸಂಧಿಗೆ ಎಕ್ಸಾಂಪಲ್ಸ್. ಆದೇಶ ಸಂಧಿ ಅಂದ್ರೆ ಒಂದು ಅಕ್ಷರದ ಬದಲು ಇನ್ನೊಂದು ಅಕ್ಷರ ಬಂದು ಕೂರೋದು. ಅದೇ ಉಂಡವನು ಇದೆಯಲ್ಲ, ಅದು ಸಂಧಿ ಪದನೇ ಅಲ್ಲ, ಅದು ಕೃದಂತ ನಾಮ. ಹಾಗಾಗಿ ಗುಂಪಿಗೆ ಸೇರದ ಪದ ಉಂಡವನು. ಈ ರೀತಿ ಅನಾಲಿಸಿಸ್ ಮಾಡೋದನ್ನ ಕಲಿಬೇಕು. ಬನ್ನಿ ಇನ್ನೊಂದು ಟ್ರೈ ಮಾಡೋಣ. ಇದು ಸ್ವಲ್ಪ ಟ್ರಿಕ್ಕಿಯಾಗಿದೆ. ಪದಗಳು ಚರಿತ್ರೆ ಇದೆ, ಹೆಸರಾಗಿದೆ, ಪೂರ್ತಿಯಾಗು, ಹಳ್ಳ 1. ಇದರಲ್ಲಿ ಯಾವುದು ಆಡ್ ಒನ್ ಔಟ್? ಇಲ್ಲಿ ಆಗಮಸಂಧಿ ಮತ್ತೆ ಲೋಪಸಂಧಿ, ಈ ಎರಡರ ನಡುವಿನ ಡಿಫ್ರೆನ್ಸ್ ಗೊತ್ತಿರಬೇಕು. ಇದಕ್ಕೆ ಕರೆಕ್ಟ್ ಆನ್ಸರ್ ಹೆಸರಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಚರಿತ್ರೆ ಇದೆ, ಪೂರ್ತಿಯಾಗು, ಹಳ್ಳ 1 ಈ 3 ಆಗಮ ಸಂಧಿಗೆ ಸೇರುತ್ತೆ. ಅಂದ್ರೆ ಸಂಧಿ ಆದಾಗ ಯ ಅಥವಾ ವ ಅನ್ನೋ ಹೊಸ ಅಕ್ಷರ ಎಕ್ಸ್ಟ್ರಾ ಬಂದು ಸೇರ್ಕೊಳ್ಳುತ್ತೆ. ಆದರೆ ಹೆಸರಾಗಿದೆ ಅನ್ನೋದು ಹೆಸರು ಪ್ಲಸ್ ಆಗಿದೆ. ಇದರಲ್ಲಿ ಊ ಸ್ವರ ಲೋಪ ಆಗುತ್ತೆ, ಅಂದ್ರೆ ಕಳೆದು ಹೋಗುತ್ತೆ. ಸೊ ಇದು ಲೋಪಸಂಧಿ. ಈ ಸಣ್ಣ ವ್ಯತ್ಯಾಸನ ಗುರ್ತಿಸೋದ್ರಲ್ಲೇ ಇದೆ ನೋಡಿ ಮಾರ್ಕ್ಸ್ ಸ್ಕೋರ್ ಮಾಡೋ ಟ್ರಿಕ್. ಸರಿ, ಈಗ ಒಂದು ಕ್ವಿಕ್ ಫೈರ್ ರೌಂಡ್. ಇನ್ನು ಕೆಲವು ಇಂಪಾರ್ಟೆಂಟ್ ಗ್ರಾಮರ್ ಪ್ಯಾಟರ್ನ್ಸ್ನ ಫಾಸ್ಟಾಗಿ ನೋಡ್ಕೊಂಡು ಬರೋಣ. ಇವು ಕೂಡ ಎಕ್ಸಾಮ್ನಲ್ಲಿ ಪದೇ ಪದೇ ಬರುವಂಥ ಪ್ರಶ್ನೆಗಳು. ಈ ವಾಕ್ಯವನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ತಾಯಿ ಅಣ್ಣನ್ನ ಕೇಳ್ಕೊಂಡು ಕರ್ಕೊಂಡು ಹೋಗು ಅಂತಾಳೆ.
ಎಕ್ಸಾಮಲ್ಲಿ ಈ ಥರ ಸೆಂಟೆನ್ಸ್ ಕೊಟ್ಟು ಇದರಲ್ಲಿರೋ ಗ್ರಾಮ್ಯ ಪದಗಳು ಅಂದ್ರೆ ಆಡುಭಾಷೆಯ ಪದಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಹಾಗಿದ್ರೆ ಈ ವಾಕ್ಯದಲ್ಲಿ ಎಷ್ಟು ಗ್ರಾಮ್ಯ ಪದಗಳಿವೆ? ಕರೆಕ್ಟಾಗಿ ನೋಡಿದ್ರೆ ಬರೋಬ್ಬರಿ 4 ಪದಗಳಿವೆ. ನೋಡಿ, ಅಣ್ಣನೋ ಅಂದ್ರೆ ಅಣ್ಣನನ್ನು, ಕೇಳ್ಕೊಂಡು ಅಂದ್ರೆ ಕೇಳಿಕೊಂಡು, ಕರ್ಕೊಂಡು ಅಂದ್ರೆ ಕರೆದುಕೊಂಡು, ಕೊನೆಗೆ ಅಂತಾಳೆ ಅಂದ್ರೆ ಎನ್ನುತ್ತಾಳೆ. ನೋಡಿ, ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನ ಎಕ್ಸಾಮ್ನಲ್ಲಿ ಗಮನಿಸಬೇಕಾಗತ್ತೆ. ಇನ್ನೊಂದು ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶ್ಚನ್. ಇದು ಸಂಸ್ಕೃತ ವ್ಯಂಜನ ಸಂಧಿಗೆ ಸಂಬಂಧಿಸಿದ್ದು. ವಿರಾಡ್ ರೂಪ, ಇದರಲ್ಲಿ ಯಾವ ಸಂಧಿ ಇದೆ? ಕರೆಕ್ಟ್ ಆನ್ಸರ್ ಜಸ್ತ್ವ ಸಂಧಿ. ಇದನ್ನ ಬಿಡಿಸಿದ್ರೆ ವಿರಾಟ್ ಪ್ಲಸ್ ರೂಪ ಅಂತ ಆಗತ್ತೆ. ಇಲ್ಲಿ ಟ ಅನ್ನೋ ಅಕ್ಷರ ಹೋಗಿ ಡ ಅನ್ನೋ ಅಕ್ಷರ ಬಂದಿದೆ. ಜಸ್ತ್ವ ಸಂಧಿಯ ರೂಲ್ ಏನಪ್ಪಾ ಅಂದ್ರೆ, ಒಂದು ವರ್ಗದ ಮೊದಲನೇ ಅಕ್ಷರದ ಜಾಗಕ್ಕೆ ಅದೇ ವರ್ಗದ 3ನೇ ಅಕ್ಷರ ಬಂದು ಸೇರ್ಕೊಳ್ಳುತ್ತೆ. ಓಕೆ, ಈಗ ಕೊನೆಯದಾಗಿ ಈ ಎಲ್ಲಾ ಚಾಲೆಂಜಸ್ನ ಫೇಸ್ ಮಾಡೋಕೆ ಬೇಕಾಗಿರೋ ಸ್ಟಡಿ ಮೆಟೀರಿಯಲ್ಸ್ ಯಾವುದು ಅಂತ ನೋಡೋಣ. ಎಕ್ಸ್ಪರ್ಟ್ಸ್ ರೆಕಮೆಂಡ್ ಮಾಡೋ ಈ ಬುಕ್ಸ್ ನಮ್ಮ ತಯಾರಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿಕೊಡುತ್ತೆ. ನಮ್ಮ ಪ್ರಿಪ್ರೇಷನ್ಗೆ ಈ ಕೆಲವು ಬುಕ್ಸ್ ತುಂಬಾನೇ ಇಂಪಾರ್ಟೆಂಟ್. ಕುವೆಂಪು ಅವರ ಕನ್ನಡ ಕೈಪಿಡಿ, ತೀನಂಶ್ರೀ ಅವರ ಕನ್ನಡ ಮಧ್ಯಮ ವ್ಯಾಕರಣ ಮತ್ತು ರಂಶ್ರೀ ಮುಗಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ, ಇವೆಲ್ಲ ಸ್ಟ್ಯಾಂಡರ್ಡ್ ಬುಕ್ಸ್. ಇವುಗಳ ಜೊತೆ ಎಲ್ಲಕ್ಕಿಂತ ಮಿಗಿಲಾಗಿ 6ರಿಂದ 10ನೇ ಕ್ಲಾಸ್ನ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಲೇಬೇಕು. ಅದಂತೂ ಮಸ್ಟ್. ಹಾಗಿದ್ರೆ ಈ ಎಲ್ಲಾ ಚರ್ಚೆಯ ನಂತರ ಒಂದು ಪ್ರಶ್ನೆ. ಮುಂದಿನ ಒಂದು ತಿಂಗಳ ಪ್ರಿಪ್ರೇಷನ್ನಲ್ಲಿ ಇವತ್ತು ನಾವು ಮಾತಾಡಿದ ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರೆ ನಮ್ಮ ಸ್ಕೋರ್ ಕನಿಷ್ಠ 5ರಿಂದ 10 ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ? ಗ್ರಾಮರ್ನ ಟ್ರಿಕಿ ಕ್ವೆಶ್ಚನ್ಸಾ, ಸಾಹಿತ್ಯನ ಅಥವಾ ಪದಗಳ ನಡುವಿನ ಸಣ್ಣ ವ್ಯತ್ಯಾಸನ? ಇದರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಉತ್ತರದಲ್ಲೇ ಇದೆ ನಿಮ್ಮ ಸಕ್ಸೆಸ್ ಸ್ಟ್ರಾಟಜಿ. ಎಲ್ರಿಗೂ ಆಲ್ ದಿ ಬೆಸ್ಟ್.